ಶಿವಮೊಗ್ಗದ ವಕ್ಫ್ ಸಂಸ್ಥೆಯ ಜಾಗ ಮರುಪಡೆಯುವಲ್ಲಿ ಯಶಸ್ವಿ. ಹಜ್ರತ್ ಶಾ ಆಲೀಂ ದೀವಾನ್ ದರ್ಗಾ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ಮ್ಯಾನೇಜ್ಮೆಂಟ್ ಕಮಿಟಿಗೆ ಯುವಕರಿಂದ ಅದ್ಧೂರಿ ಸನ್ಮಾನ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರುವ ಪ್ರಸಿದ್ಧ ವಕ್ಫ್ ಸಂಸ್ಥೆಯಾದ ಹಜರತ್ ಸೈಯದ್ ಶಾ ಆಲೀಂ ದಿವಾನ್ ದರ್ಗಾ ಮತ್ತು ಶಾಪಿಂಗ್ ಕಾಂಪ್ಲೆಕ್ಸ್ ವ್ಯವಸ್ಥಾಪನಾ ಸಮಿತಿಯು ಹಗಲಿರುಳು ಶ್ರಮಿಸಿ ಕಾನೂನು ಹೋರಾಟದ ಮೂಲಕ ದರ್ಗಾಕ್ಕೆ ಸೇರಿದ ಅಮೂಲ್ಯವಾದ ಜಾಗವನ್ನು ಯಶಸ್ವಿಯಾಗಿ ಮರುಪಡೆದಿದೆ. ಪ್ರಸ್ತುತ ಅಧಿಕಾರದಲ್ಲಿರುವ ಈ ಸಮಿತಿಯು ದರ್ಗಾ ಮತ್ತು ಕಾಂಪ್ಲೆಕ್ಸ್ ಆವರಣದಲ್ಲಿ ಅದ್ಭುತ ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಮಿಟಿಯ ನಿರಂತರ ಜಾಗೃತ ವ್ಯವಸ್ಥೆಯಿಂದಾಗಿ ಸಂಸ್ಥೆಯ ಆದಾಯದಲ್ಲಿ ಗಣನೀಯ ಏರಿಕೆಯಾಗಿದೆ. ಅಷ್ಟೇ ಅಲ್ಲದೆ ಇಡೀ ಆವರಣದಲ್ಲಿ ಸ್ವಚ್ಛತೆಗೆ ವಿಶೇಷ ಆದ್ಯತೆ ನೀಡಲಾಗಿದ್ದು, ಸುರಕ್ಷತೆಯ ದೃಷ್ಟಿಯಿಂದ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಅತ್ಯಂತ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಈ ಟರ್ಮ್ನ ಕಮಿಟಿಯ ಕಾರ್ಯಗಳು ಮೆಚ್ಚುವಂತಿದ್ದು ಜನರ ಮನದಲ್ಲಿ ಮನೆ ಮಾಡುವಂತಿದೆ. ಸಮಿತಿಯ ಈ ಐತಿಹಾಸಿಕ ಸಾಧನೆಗಳು ಮತ್ತು ಪಾರದರ್ಶಕ ಅಭಿವೃದ್ಧಿ ಕೆಲಸಗಳನ್ನು ಕಂಡು ಪ್ರೇರಿತರಾದ ನಗರದ ಮುಸ್ಲಿಂ ಯುವಕರು ದರ್ಗಾ ಕಮಿಟಿಯ ಜವಾಬ್ದಾರಿಯುತ ಪದಾಧಿಕಾರಿಗಳಿಗೆ ಭವ್ಯವಾಗಿ ಗುಲ್ಪೋಷಿ ಮಾಡಿ ಮರ್ಯಾದೆಯೊಂದಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖ ಯುವ ಮುಖಂಡರುಗಳಾದ ತೌಸೀಫ್, ಮನ್ಸೂರ್, ಅದ್ನಾನ್, ಇಸಾಕ್, ಮುಷಾಹಿದ್ ಸೇರಿದಂತೆ ಮುಂತಾದ ಪ್ರಮುಖರು ಉಪಸ್ಥಿತರಿದ್ದು ಕಮಿಟಿಯ ಕಾರ್ಯವೈಖರಿಯನ್ನು ಶ್ಲಾಘಿಸಿದರು. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.